ಇಲ್ಲೆಲ್ಲ ಫುಲ್ ಜಂಗಲ್ ಇದೆ. ಯಾವ ಥರ ಆಗೋಗಿದೆ ನೋಡಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದ್ರೆ ಫುಲ್ ಮಳೆ ಬೇರೆ ಬಂದ್ಬಿಡ್ತು. ಸೊ ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ನಾನು ಬಂದಿದ್ದೀನಿ ಒಂದು ಹೊಸ ಲೊಕೇಶನ್ಗೆ ಕ್ಯಾಂಪಿಂಗ್ ಮಾಡೋಕ್ಕೆ. ಸೀರಿಯಸ್ಲಿ ನನ್ನ ಲೊಕೇಶನಿಂದ ಇಲ್ಲಿ ಬರಬೇಕಂದ್ರೆ ಅರೌಂಡ್ 25 ಕಿಲೋಮೀಟರ್ಸ್ ಆಗುತ್ತೆ ಕ್ಯಾಂಪಿಂಗ್ ಮಾಡೋಕ್ಕೆ. ಇಲ್ಲಿ ಒಂದೇ ಪ್ಲೇಸಲ್ಲಿ ಒಂದು 5-6 ಲೊಕೇಶನ್ಸ್ ಇದ್ದಾವೆ, ಡಿಫ್ರೆಂಟ್ ಲೊಕೇಶನ್ಸ್ ಎಲ್ಲ. ಸೊ ಅಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ಸೊ ಈಗ ಮತ್ತೆ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಬಂದು 4 ಗಂಟೆ ಆಗೋಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಲೊಕೇಶನ್ಗೆ ಹೋಗೋಣ. ಕಂಪ್ಲೀಟು ಇಲ್ಲೆಲ್ಲ ಫುಲ್ ಜಂಗಲ್ ಇದೆ. ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಇವಾಗ ಲೊಕೇಶನ್ಗೆ ಹೋಗೋಣ. Crawling around, searching for higher ground. Can't see in front of me, my enemies. I've tried every possibility, ability to know if I can bleed. If that's what you wanted, you won't get it tonight. ನೋಡ್ಬೋದು ಈ ರೀತಿ ಕ್ಯಾಂಪಿಂಗ್ ಅಂದರೆ. ಸೊ ಫೈನಲಿ ನೋಡ್ಬೋದು ಫ್ರೆಂಡ್ಸ್, ಅಡುಗೆಗಳೆಲ್ಲ ತಂದುಬಿಟ್ಟು ಹಾಕಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಆಗೋಗಿದೆ ನೋಡಿ.
ಆ್ಯಂಡ್ ಫ್ರೆಂಡ್ಸ್ ಮತ್ತೇನಂದರೆ ಆ್ಯಕ್ಚುಲಿ ಮಳೆ ಬೇರೆ ಬರೋ ಥರ ಇದೆ, ನೋಡೋಣ ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಏನಾದರೂ ಕುಕ್ಕಿಂಗ್ ಮಾಡೋಣ ಗೈಸ್, ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಟೀ ಕುಡ್ದಿದ್ದಾಯಿತು. ಟೀ ಅಂತೂ ಸೂಪರ್ ಆಗಿತ್ತು. ಸೀರಿಯಸ್ಲಿ ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗೋಗಿದೆ. ಇವತ್ತು ಏನಾದರೂ ಚೆನ್ನಾಗಿರೋ ಕುಕ್ಕಿಂಗನ್ನು ಮಾಡೋಣ. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ, ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಪನ್ನೀರ್ ಬೇರೆ ತಂದಿದ್ದೀನಿ. ಸೊ ಇವತ್ತು ಪನ್ನೀರ್ ರಿಲೇಟೆಡ್ ಏನಾದರೂ ಚೆನ್ನಾಗಿರೋ ಒಳ್ಳೆ ಡಿಶನ್ನು ಕುಕ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಈಗ ನಾವು ಪನ್ನೀರ್ ಕುಕ್ ಮಾಡೋಣ. This is beautiful paneer. ಸೊ ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಇದಕ್ಕೆ ಮೊಸರು ತರಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ.
ಸೊ ಆದರೂ ಹೇಗೋ ಒಂದು ಮಾಡಿ ಹೀಗೆ ಒಂದು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಮೊಸರು ಹಾಕಿದ್ರೆ ಅದ್ರ ಟೇಸ್ಟ್ ಅಂತೂ ಡಬಲ್ ತ್ರಿಬಲ್ ಆಗೋಗ್ತಾಯಿತ್ತು. ಸ್ವಲ್ಪ ಅರಿಶಿನ ಹಾಕೋಣ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪನ್ನೀರ್ ಕ್ಯೂಬ್ಸನ್ನು ಹಾಕೋಣ ಇದರಲ್ಲಿ, ಸೂಪರಾಗಿರುತ್ತೆ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ, ಸೂಪರಾಗಿರುತ್ತೆ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಡ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇದ್ರ ಮೇಲೆ, ಚೆನ್ನಾಗಿರುತ್ತೆ. ಸೂಪರಾಗಿ ಕಲಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಇವತ್ತಿನ ನಮ್ಮ ರೆಸಿಪಿ ಬಂದು ಪನ್ನೀರ್ ಪುಲಾವ್ ಪ್ಲಸ್ ಗ್ರಿಲ್ ಪನ್ನೀರು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇವತ್ತು ಏನೇನು ಮರ್ತೋದೆ ಅಂದರೆ, ಸೊ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಮರ್ತೋದೆ, ಮೊಸರು ಒಂದು ಮರ್ತೋದೆ. ಇಲ್ಲಾಂದರೆ ಚೆನ್ನಾಗಿರ್ತಾಯಿತ್ತು ಸೀರಿಯಸ್ಲಿ. ಓಕೆ, ನೋಡೋಣ ನೆಕ್ಸ್ಟ್ ಟೈಮ್ ಸೂಪರಾಗಿ ಚೆನ್ನಾಗಿ ಮಾಡೋಣ. ಆದರೂ ಇವತ್ತು ಅಷ್ಟೇ, ಈಗಲೂ ಚೆನ್ನಾಗಿ ಕುಕ್ ಮಾಡ್ತೀನಿ. ಸೊ ಗೈಸ್ ನೋಡ್ಬೋದು ನಮ್ಮ ಸೂಪರಾಗಿರೋ ಪನ್ನೀರ್ ಬಿರಿಯಾನಿ ಕುಕ್ ಆಗ್ತಾಯಿದೆ. ಸೊ ಗೈಸ್ ಏನಂದರೆ ಮೋಸ್ಟ್ ಆಫ್ ಜನ ನಂಗೆ ಕೇಳ್ತಾಯಿದ್ರು, ಸೊ ನಾನು ನಾನ್ ವೆಜ್ಜೇ ಕುಕ್ ಮಾಡ್ತಾಯಿದ್ರೆ ವೆಜ್ ಕೂಡ ಕುಕ್ ಮಾಡಿ. ಸೊ ನೋಡ್ಬೋದು ನಮ್ಮ ಬಿರಿಯಾನಿ ಕುಕ್ ಮಾಡ್ತಾಯಿದ್ದೀನಿ, ಪನ್ನೀರ್ ಬಿರಿಯಾನಿ ಕುಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮು ನಾನ್ ವೆಜ್ ಅವ್ರಿಗೆ ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ಒಂದು 6 to 7 days ಬಿಟ್ಕೊಂಡು ಬರುತ್ತೆ. ಅದರಲ್ಲಿ ಗ್ಯಾರಂಟಿ ಗೈಸ್, ಸೀರಿಯಸ್ಲಿ ಮಟನ್ ಕುಕ್ ಮಾಡೋಣ, ಸೂಪರಾಗಿರುತ್ತೆ. ಈಗ ಇಲ್ಲಿ ನಮ್ಮ ಪನ್ನೀರ್ ಕುಕ್ ಆಗ್ತದೆ. ಆ್ಯಂಡ್ ಮತ್ತು ಫ್ರೆಂಡ್ಸ್ ಆ ಕಡೆ ನೀವು ನೋಡ್ಬೋದು ಬೆಟ್ಟ ಇದೆ ಅಲ್ವಾ, ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ. ಸೊ ಅಲ್ಲಿ ದೇವ್ರ ಹಾಡುಗಳು ಹಾಕಿದ್ದಾರೆ. ಸೊ ಆ ರೀಸನಿಂದ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರೋದು. ಆ್ಯಂಡ್ ಗ್ರೂ ನೋಡ್ಬೋದು ಈ ಕಡೆಂತೂ ಒಬ್ಬರೂ ಇಲ್ಲ ಫ್ರೆಂಡ್ಸ್, ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಸೊ ಸೂಪರಾಗಿ ಕುಕ್ ಆಗ್ತದೆ. ಆಚೆ ಕಡೆ ಮಳೆ ಬೇರೆ ಬರೋಂಗಿದೆ ನೋಡ್ಬೋದು.
ಓಕೆ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಕತ್ಲಾಗೋಗಿದೆ. ನಮ್ಮ ಫುಡ್ಡೆಲ್ಲ ರೆಡಿ ಆಗಿದೆ. ಇನ್ನು ತಿನ್ನೋದು ಸ್ವಲ್ಪ ಲೇಟು. ಆದರೆ ಇವಾಗ ಫಸ್ಟು ಬಾನ್ಫೈರ್ ಆಗಬೇಕು. ಫಸ್ಟು ಬಾನ್ಫೈರ್ ಆಗಿಬಿಟ್ಟು ಅದ್ರ ಮೇಲೆ ನಮ್ಮ ಪನ್ನೀರನ್ನು ಗ್ರಿಲ್ ಮಾಡಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ ನಮ್ಮ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ಈಗ ನಮ್ಮ ಪನ್ನೀರ್ ಇಲ್ಲಿ ಗ್ರಿಲ್ ಆಗ್ತಾಯಿದೆ ಬೆಂಕಿಯಲ್ಲಿ. ಆ ಕಡೆ ನೋಡ್ಬೋದು ನಮ್ಮ ಟೆಂಟು ಕಂಪ್ಲೀಟ್ ಕತ್ಲಾಗೋಗಿದೆ ಈಗ. ಸೊ ಈ ರೀತಿ ಇದೆ. ಸೂಪರಾಗಿ ಕುಕ್ ಆಗ್ತಾಯಿದೆ, ನೋಡ್ಬೋದು ಗ್ರಿಲ್ ಆಗ್ತಾಯಿದೆ. ಆ್ಯಕ್ಚುಲಿ ಏನಾಯ್ತಂದರೆ ಒಬ್ಬ ಅಣ್ಣ ಬಂದಿದ್ದರು ನಮ್ಮ ಜೊತೆ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಅವ್ರು ಹೋದರು. ಈಗ ನಾನೊಬ್ಬನೇ ನೋಡ್ಬೋದು. ಇಲ್ಲಿ ನಮ್ಮ ಬಾನ್ಫೈರು ಇಲ್ಲಿ ಸೂಪರಾಗಿ ಗ್ರಿಲ್ ಆಗ್ತಾಯಿದೆ. ವಾವ್, ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ ಫುಲ್ ಮಳೆ ಬೇರೆ ಬಂದುಬಿಡ್ತು. ಸೊ ಆ ಕಾರಣದಿಂದ ಈಗ ನೋಡ್ಬೋದು ನನ್ನ ಹಿಂದ್ಗಡೆ ಫುಲ್ ಮಳೆ ಬೇರೆ ಬೀಳ್ತಾ ಇದೆ ಗುರು. ಟೆಂಟೇ ಫುಲ್ ಅಲ್ಲಾಡ್ತಾ ಇದೆ ಫ್ರೆಂಡ್ಸ್. ಸೊ ಆಚೆ ಕಡೆ ಫುಲ್ ಮಳೆ ಫ್ರೆಂಡ್ಸ್, ನೀವು ನೋಡ್ಬೋದು. ಕಂಪ್ಲೀಟು ಟೆಂಟ್ ಎಲ್ಲ ನೆಂದೋಗಿದೆ. ಆದರೂ ಆರಾಮಾಗಿ ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನೋಡ್ಬೋದು ನಮ್ಮ ಟೆಂಟ್ ಎಲ್ಲ ಕಂಪ್ಲೀಟಾಗಿ ನೆಂದೋಗಿದೆ. ಬ್ಯಾಟ್ರಿ ಬೇರೆ ಆಗೋಗಿದೆ. ಸೊ ಆ ರೀಸನಿಂದ ಏನು ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಊಟ ತಿನ್ನೋಣ. ಪನ್ನೀರಂತೂ ಸಖತ್ತಾಗಿ ಕುಕ್ ಆಗಿದೆ. ಅಣ್ಣ ಬಂದರು ಮತ್ತೆ ಹೋದರು. ಸೊ ಇವಾಗ ಫ್ರೆಂಡ್ಸ್ ಕಂಪ್ಲೀಟಾಗಿ ನಾನು ಒಬ್ಬನೇ. ನಿಜ ಮಳೆ ಬೇರೆ ಬೀಳ್ತದೆ, ಒಂಚೂರು ಭಯ ಬೇರೆ ಆಗ್ತಾಯಿದೆ. ಇಟ್ಸ್ ಓಕೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಜರ್ನಿನ ನಾವೇ ಮಾಡಬೇಕಾಗತ್ತೆ. ಆ ಬೆಂಕಿಯಲ್ಲಿ ಪನ್ನೀರ್ ಅಂತೂ ಸಖತ್ತಾಗಿ ಕುಕ್ ಆಗಿದೆ ಫ್ರೆಂಡ್ಸ್. ಆಚೆ ಕಡೆ ಬಾನ್ಫೈರ್ ಎಲ್ಲ ಕಂಪ್ಲೀಟಾಗಿ ಆರೋಗಿದೆ. ಆಚೆ ಕಡೆ ನನ್ನ ಶೂಸ್ ಎಲ್ಲ ಇಟ್ಟಿದೆ. ಸೊ ಎತ್ಕೊಂಡು ಬರೋಷ್ಟರಲ್ಲಿ ಕಂಪ್ಲೀಟಾಗಿ ನೆಂದೋಗಿದ್ದೀನಿ.
ಸೊ ಅಣ್ಣ ಬಂದಿದ್ರಲ್ಲ ಅಣ್ಣ ಹೊಟ್ಟೋದ್ರು, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಲೈಫಲ್ಲಿ ನಮ್ಮ ಜರ್ನಿ ನಾವೇ ಮಾಡಬೇಕಾಗತ್ತೆ, ಯಾರೂ ನಮ್ಗೆ ಸಪೋರ್ಟ್ ಮಾಡೋರು ಇರಲ್ಲ. ಸೊ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಬೆಟರ್ ನಮ್ಮ ಕಷ್ಟ ನಾವು ಪಡಬೇಕಾಗತ್ತೆ. ಸೊ ಫಸ್ಟ್ ಇದು ಊಟನ ಮುಗಿಸ್ಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಹೊತ್ತು ಮಲಗ್ತೀನಿ. ಮಳೆ ನಿಂತಿದ ಮೇಲೆ ನೋಡೋಣ, ಯಾಕಂದರೆ ಈ ದೊಡ್ಡ ಕಾಡು ನೋಡೋಣ, ಇರೋದು ಇರೋಲ್ವೋ ಡಿಸೈಡ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಲಗ್ತೀನಿ ಗೈಸ್. ಸೊ ಸೀರಿಯಸ್ಲಿ ಫ್ರೆಂಡ್ಸ್, ನಾನಂತೂ ಈ ಮಳೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಫ್ರೆಂಡ್ಸ್. ನನ್ನ ಡ್ರೀಮ್ ಫ್ರೆಂಡ್ಸ್ ಮಳೆಯಲ್ಲಿ ಕ್ಯಾಂಪಿಂಗ್ ಮಾಡಬೇಕಂತ. ಸೊ ಆ್ಯಕ್ಚುಲಿ ಡೇ ಟೈಮಲ್ಲಿ ಮಳೆ ಬರಬೇಕು, ಆವಾಗ ಕ್ಯಾಂಪಿಂಗ್ ಮಾಡಿದ್ರೆ ಸೀರಿಯಸ್ಲಿ ಸೂಪರ್ ಆಗಿರುತ್ತೆ. ಸೊ ಏನು ಮಾಡಲಿ ಗೈಸ್, ಕಂಪ್ಲೀಟ್ ಸ್ಟಕ್ ಆಗೋದೆ. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಬೇಗ ಹೋಗೋಣ ಅಂದ್ಕೊಂಡೆ. ಸೊ ಏನು ಮಾಡೋಕ್ಕಾಗಲ್ಲ, ನನ್ನ ಬ್ಯಾಗೆಲ್ಲ ಅಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ, ಅದು ಅಷ್ಟೇ ಕಂಪ್ಲೀಟಾಗಿ ನೆಂದೋಗಿದೆ. ಸೊ ಫ್ರೆಂಡ್ಸ್, ಕಾಮೆಂಟ್ ಮಾಡಿ ನೀವು ಎಲ್ಲಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ. ಇಲ್ಲಿ ನೆಂದೋಗಿದೆ. ಸೊ ಓಕೆ ಫ್ರೆಂಡ್ಸ್, ಈಗ ಮಳೆ ನಿಂತಿದೆ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಬೇಗ ಬೇಗ ಟೆಂಟ್ ಪ್ಯಾಕ್ ಮಾಡ್ತೀನಿ. ಸೊ ಗೈಸ್, ಆಚೆ ಕಡೆ ನೋಡ್ಬೋದು ಕಂಪ್ಲೀಟ್ ಕತ್ಲಿದೆ. ಸೊ ನೋಡ್ಬೋದು ಕಂಪ್ಲೀಟ್ ಕತ್ಲಿದೆ, ಫುಲ್ ಶೆಕೆ ಬೇರೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್.